ರಷ್ಯಾ ಉಕ್ರೇನ್ ಯುದ್ಧ ಆಲ್ಮೋಸ್ಟ್ 3 ವರ್ಷದಿಂದಲೂ ಕೂಡ ನಡೀತಾನೆ ಇರುವಂತದ್ದು. ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಗತಿಕವಾಗಿ ಹೊರತಾ ಕೊಟ್ಟಿರಲಿಲ್ಲ ಆ ಎರಡು ದೇಶಗಳ ನಡುವಿನ ಯುದ್ಧ. ಆದರೆ ಇರಾನ್ ಮೇಲೆ ನಡೀತಾ ಇರುವಂತ ಯುದ್ಧ ಇದೆಯಲ್ಲ, ಇಸ್ರೇಲ್ ಅನ್ನು ಮಾಡ್ತಾ ಇರುವಂತ ಯುದ್ಧ, ಅಮೆರಿಕ ಮಾಡ್ತಾ ಇರುವಂತ ಯುದ್ಧ ಇದೆಯಲ್ಲ, ಇಡೀ ಜಾಗತಿಕವಾಗಿ ಆರ್ಥಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಹೊಡೆತವನ್ನ ಕೊಡ್ತಾ ಇರುವಂತದ್ದು, ಇನ್ಕ್ಲೂಡಿಂಗ್ ಭಾರತಕ್ಕೂ ಕೂಡ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ 19ನೇ ದಿನಕ್ಕೆ ಕಾಲಿಟ್ಟಿದೆ. ಹರ್ಮುಜ್ ಮೇಲೆ ಅಮೆರಿಕ ಈಗ ಹಿಡಿತವನ್ನ ಸಾಧಿಸ್ತಾ ಅನ್ನುವಂತ ಒಂದು ಪ್ರಶ್ನೆ ಇದ್ದಿರುವಂತದ್ದು. ಅಮೆರಿಕ ಬೇರೆ ಬೇರೆ ದೇಶಗಳ ಒಂದು ಸಪೋರ್ಟ್ ಅನ್ನ ಕೇಳಿತ್ತು. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಜಾಗತಿಕ ಮಟ್ಟದಲ್ಲಿ ಹಾರ್ಮುಜ್ ಮೇಲೆ ನಿರ್ಬಂಧವನ್ನ ಹೇರಿರುವಂತದ್ದು, ಅಲ್ಲಿ ಪ್ರಾಬ್ಲಮ್ಸ್ಗಳಾಗ್ತಾ ಇದೆ, ತೈಲ ಸಾಗಾಟ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿತ್ತು. ಆದ್ರೆ ಯಾವ ದೇಶನೂ ಕೂಡ ಬೆಂಬಲಕ್ಕೆ ಬಂದಿಲ್ಲ. ಈಗ ಅಮೆರಿಕನೇ ಖುದ್ದಾಗಿ ಅಖಾಡಕ್ಕೆ ಇಳಿದು ದಾಳಿ ಮೇಲೆ ದಾಳಿ ಮಾಡ್ತಾ ಇದೆ. ಹರ್ಮುಜ್ ಮೇಲೆ ಈಗ ಅಮೆರಿಕ ಹಿಡಿತವನ್ನ ಸಾಧಿಸ್ತಾ ಅಂತ. ಹರ್ಮುಜ್ ಬಳಿಯ ಇರಾನ್ ಕ್ಷಿಪಣಿ ಕೇಂದ್ರವನ್ನ ಟಾರ್ಗೆಟ್ ಮಾಡಲಾಗಿತ್ತು. 2267 kg ತೂಕದ ಬಂಕರ್ ಬ್ಲಾಸ್ಟರ್ ಬಳಕೆ ಮಾಡಲಾಗಿದೆ. ಯಾಕೆಂದ್ರೆ ಈ ಕ್ಷಿಪಣಿಗಳನ್ನ ಬಂಕರ್ಗಳಲ್ಲೇ ಇಡೋದಲ್ವಾ, ಸೊ ಬಂಕರ್ ಬ್ಲಾಸ್ಟರ್ ಮುಖಾಂತರ 2267 kg ತೂಕದ ಬಂಕರ್ ಬ್ಲಾಸ್ಟರ್ ಬಳಕೆಯನ್ನ ಮಾಡಲಾಗಿದೆ. ಇರಾನ್ ಕ್ಷಿಪಣಿ ಕೇಂದ್ರದ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು ಅಮೆರಿಕದಿಂದ. ನೌಕಾಯಾನಕ್ಕೆ ಅಪಾಯ ತಂದಿದ್ದಂತ ಕ್ಷಿಪಣಿಗಳನ್ನ ನಾಶ ಮಾಡಲಾಗ್ತಾ ಇದೆ. ಇರಾನ್ ಕ್ಷಿಪಣಿಗಳನ್ನ ನಾಶ ಮಾಡಿರುವಂತದ್ದು ಅಮೆರಿಕ. ಅಂತಾರಾಷ್ಟ್ರೀಯ ಕಡಲ ವ್ಯಾಪಾರಕ್ಕೆ ಬೆದರಿಕೆ ಒಡ್ಡಿತ್ತು ಇರಾನ್. ಸದ್ಯ ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇರುವಂತದ್ದು. ಈಗ ಹರ್ಮುಜ್ ತಡೆ ಹಿಡಿದಂತ ಸಂದರ್ಭದಲ್ಲಿ ಅಲ್ಲಿ ಬ್ಲಾಕ್ ಮಾಡಿದ್ರೆ ಇತರ ದೇಶಗಳೆಲ್ಲವೂ ಕೂಡ ಸೇರ್ಕೊಂಡು ಅಮೆರಿಕದ ಮೇಲೆ ಒತ್ತಡವನ್ನ ಹಾಕ್ತವೆ, ಇಸ್ರೇಲ್ ಮೇಲೆ ಒತ್ತಡವನ್ನ ಹಾಕ್ತವೆ. ಅದಾದ ನಂತರ ಯುದ್ಧ ನಿಲ್ಲುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಮೇನ್ಲಿ ಹರ್ಮುಜ್ ಅಂದ್ರೆ ಅಲ್ಲಿ ಬಂದ್ ಮಾಡುವಂತ ನಿರ್ಧಾರವನ್ನ ಇರಾನ್ ಕೈಗೊಂಡಿದ್ದಂಥದ್ದು. ಆದ್ರೆ ಈಗ ಅದನ್ನು ಕೂಡ ವಿಫಲ ಮಾಡ್ಲಿಕ್ಕೆ ಹೊರಟಿದ್ಯಾ ಅಮೆರಿಕ ಅಂತ, ಬಿಕಾಸ್ ಅದರ ಮೇಲೆ ಹಿಡಿತವನ್ನ ಸಾಧಿಸ್ತಾ ಇದೆ ಅಮೆರಿಕ. ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಹತ್ಯೆಗೆ ಇರಾನ್ ಕೆಂಡ ಕಾರ್ತಾ ಇದೆ. ಯಾಕಂದ್ರೆ ಅಯಾತುಲ್ಲಾ ಖಮೇನಿ ಹತ್ಯೆ ಆದ ನಂತರ ಸೈಲೆಂಟ್ ಆಗ್ತಾರೆ ಅನ್ಕೊಂಡಿದ್ದಂತ ಅಮೆರಿಕ ಊಹೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಯ್ತು. ಇನ್ನಷ್ಟು ಅಗ್ರೆಸಿವ್ ಆಗಿ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡ್ತು ಇರಾನ್. ಈಗ ಅಲಿ ಲಾರಿಜಾನ್ ಭದ್ರತಾ ಮುಖ್ಯಸ್ಥ ಅವರನ್ನ ಹತ್ಯೆ ಮಾಡಲಾಗಿದೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಬೃಹತ್ ದಾಳಿಯನ್ನ ಮಾಡಿರುವಂತದ್ದು ಇರಾನ್. ಇರಾನಿನ ಕ್ಷಿಪಣಿ ದಾಳಿಯಲ್ಲಿ ಇಸ್ರೇಲ್ನಲ್ಲಿ 2 ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲಿ ಹತ್ತತ್ರ 2000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇನ್ನ ಇಸ್ರೇಲ್ ಮೇಲೆ ಇರಾನ್ ಕೂಡ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ 2 ಸಾವನ್ನಪ್ಪಿದ್ದಾರೆ ಅಂತ. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗೆ ಓರ್ವ ಪುರುಷ, ಮಹಿಳೆ ಸಾವನ್ನಪ್ಪಿದ್ದಾರೆ. ಯುಎಇಯ ಆಸ್ಟ್ರೇಲಿಯಾ ಮಿಲಿಟರಿ ಬೇಸ್ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ದುಬೈ ಮೇಲೂ ಇರಾನ್ ಸೇನೆಯಿಂದ ಕ್ಷಿಪಣಿ ದಾಳಿಯನ್ನ ಮಾಡಲಾಗ್ತಾ ಇದೆ. ದುಬೈ ಮಾಧ್ಯಮ ಕಚೇರಿ ಬಳಿ ಪ್ರಬಲ ಸ್ಫೋಟದ ಸದ್ದು ಕೇಳಿ ಬಂದಿರುವಂತದ್ದು. ಇರಾನ್ನ ಡ್ರೋನ್ಗಳನ್ನ ಹೊಡೆದುರುಳಿಸಿರುವಂತದ್ದು ದುಬೈ ಕೂಡ ಅವರು ಭದ್ರತೆಯನ್ನ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ನಿರಂತರವಾಗಿ ಇರಾನ್ ದಾಳಿಯನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಗಲ್ಫ್ ರಾಷ್ಟ್ರಗಳು ತತ್ತರಿಸಿ ಹೋಗಿದ್ದಾವೆ. ವಿಮಾನಯಾನ ಸೇವೆ ಎಲ್ಲ ಬಂದಾಗಿತ್ತು, ಮತ್ತೆ ಶುರುವಾಗಿದೆ. ಆದ್ರೆ ಇರಾನ್ ಮಾತ್ರ ಸೈಲೆಂಟ್ ಆಗ್ತಾ ಇಲ್ಲ. ಅದು ಬರೀ ಇಸ್ರೇಲ್ ಮಾತ್ರ ದಾಳಿಯನ್ನ ಮಾಡ್ತಾ ಇಲ್ಲ. ಸುತ್ತ ಅಮೆರಿಕ ಎಲ್ಲೆಲ್ಲಿ ಸೇನಾ ನೆಲೆಯನ್ನ ಹೊಂದಿತ್ತು, ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು, ಆ ದೇಶಗಳ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಶಾಕ್ ಕೊಟ್ಟಿದ್ದಾರೆ ಅವರು. ನಿನ್ನೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು, ನಿಜಕ್ಕೂ ನಮಗೆ ಶಾಕ್ ಆಯ್ತು, ಈ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದು ಅನ್ನುವಂಥದ್ರ ಬಗ್ಗೆ ದಿಗ್ಭ್ರಮೆ ವ್ಯಕ್ತಪಡಿಸ್ತಾ ಇದ್ರು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ, ಕರ್ನಾಟಕದಲ್ಲಿ ಗ್ಯಾಸ್ಗೆ ಪರದಾಟ, ಜೀನ್ಸ್ ಉದ್ಯಮಕ್ಕೂ ವಾರ್ ಎಫೆಕ್ಟ್. ಗಲ್ಫ್ನಿಂದ ಬರ್ತಾ ಇಲ್ಲ ಕೆಮಿಕಲ್ ಕಲರ್ಸ್, ಹೋಟೆಲ್ ಪಿಜಿಗೂ ಸಿಲಿಂಡರ್ ಸಂಕಷ್ಟ, ಕುಕ್ಕುಟೋದ್ಯಮಕ್ಕೂ ಭಾರಿ ಎಫೆಕ್ಟ್. ಗ್ಯಾಸ್ ಎಮರ್ಜೆನ್ಸಿ ಡೇ 9. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ ಬರೀ ಗ್ಯಾಸ್ ಮೇಲೆ ಮಾತ್ರ ಹೊಡೆತ ಕೊಟ್ಟಿರುವಂತದ್ದಲ್ಲ. ಅಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ವಲ್ಲ, ಮಾರುಕಟ್ಟೆ ಮೇಲೂ ಕೂಡ ಹೊಡೆತ ಕೊಟ್ಟಿದೆ, ಕೆಮಿಕಲ್ಸ್ ಮೇಲೆ ಹೊಡೆತವನ್ನ ಕೊಟ್ಟಿರುವಂತದ್ದು. ಈ ರೀತಿಯಾಗಿ ಚೈನ್ ಲಿಂಕು ಅಲ್ಲಿ ಹರ್ಮುಜ್ ಬಂದಾಗಿರುವಂತ ಹಿನ್ನೆಲೆ ನಾವು ನೋಡ್ತಾ ಇದ್ವಲ್ಲ, ಡ್ರೈ ಫ್ರೂಟ್ಸ್ ಮೇಲೂ ಕೂಡ ಹೊಡೆತ ಕೊಟ್ಟಿದೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಹೊಡೆತವನ್ನ ಕೊಟ್ಟಿರುವಂತದ್ದು. ಎಲ್ಲದ್ರ ಮೇಲೂ ಕೂಡ ಹರ್ಮುಜ್ ಜಲಸಂಧಿ ಬಂದಾದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಪರಿಣಾಮವನ್ನ ಬೀರಿದೆ. ಇರಾನ್ ವರ್ಸಸ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಇದು. ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೂ ಕೂಡ ಯುದ್ಧದ ಹೊಡೆತ. ಜೀನ್ಸ್ ಕಾರ್ಖಾನೆಗಳಿಗೆ ಕೆಮಿಕಲ್ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಸ್ಥಗಿತ ಆದಂತ ಹಿನ್ನೆಲೆಯಲ್ಲಿ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಗಲ್ಫ್ ರಾಷ್ಟ್ರಗಳಿಂದ ಶಿಪ್ ಮೂಲಕ ಬರ್ತಾ ಇದ್ದಂತ ಕೆಮಿಕಲ್ಸ್, ವಾರ್ ಎಫೆಕ್ಟ್ ನಿಂದ ಕೆಮಿಕಲ್ ಕಲರ್ಸ್ ಸಂಪೂರ್ಣ ಸ್ಥಗಿತಗೊಂಡಿದೆ. ಕೆಮಿಕಲ್ ಕಲರ್ಸ್ ಇಲ್ಲದೆ ಜೀನ್ಸ್ ಉದ್ಯಮಕ್ಕೆ ಸಂಕಷ್ಟ ಎದುರಾಗಿರುವಂತದ್ದು. ಯುಗಾದಿ, ರಂಜಾನ್ ಹಬ್ಬಕ್ಕೆ ದುಬೈ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಿಗೆ ರಫ್ತಾಗ್ತಾ ಇದ್ದಂತ ಬಳ್ಳಾರಿ ಜೀನ್ಸ್ ಬಟ್ಟೆಗಳು, ರಂಜಾನ್ ಹಬ್ಬಕ್ಕೆ 20 ಲಕ್ಷ ಜೀನ್ಸ್ ಪ್ಯಾಂಟ್ಗಳು, ಬಟ್ಟೆಗಳು ಹೋಗ್ಬೇಕಾಗಿತ್ತು ಕೊಲ್ಲಿ ರಾಷ್ಟ್ರಗಳಿಗೆ, ಆದ್ರೆ ರಫ್ತಾಗ್ತಾ ಇಲ್ಲ.
ಇದೀಗ ಜೀನ್ಸ್ಗೆ ಲೇಪನದ ಕಲರ್ ಕೊರತೆ ಹಿನ್ನೆಲೆಯಲ್ಲಿ 50% ಉತ್ಪಾದನೆ ಕುಸಿತಗೊಂಡಿದೆ. ಬೇರೆ ಆಲ್ಟರ್ನೇಟಿವೇ ಇಲ್ವಾ ಅಂತ ಅನ್ಕೊಳ್ಬಹುದು. ಇದೇ ಆಲ್ಟರ್ನೇಟಿವ್ ಆದರೆ ಎಕ್ಸ್ಪೆನ್ಸ್ ಜಾಸ್ತಿ. ಇಲ್ಲಿ ತುಂಬಾ ಕಡಿಮೆ ರೇಟಿಗೆ ಸಿಗೋದು. ಬೇರೆ ಕಡೆಯಿಂದ ತರಿಸಿದ್ರೆ ಡಬಲ್ ರೇಟ್ ಕೊಡಬೇಕಾಗತ್ತೆ. ಇಂಪೋರ್ಟು ಎಕ್ಸ್ಪೋರ್ಟ್ ಎಲ್ಲದರ ರೇಟು ಕೂಡ ಜಾಸ್ತಿ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೀನ್ಸ್ ಉದ್ಯಮದ ಮಾಲೀಕರು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಕೆಮಿಕಲ್ಸ್ ರೇಟ್ ಇದಕ್ಕಿದ್ದಂಗೆ ಜಂಪ್ ಆಗುತ್ತೆ ಒಂದು ವಾರದಿಂದ. ನಮಗೆ ಒಂದು ಪ್ಯಾಂಟ್ ಮೇಕಿಂಗ್ನಲ್ಲಿ ಡೈರೆಕ್ಟಾಗಿ ₹100 ವ್ಯತ್ಯಾಸ ಆಗ್ತಾ ಇದೆ. ಇದರಿಂದ ಭಾರಿ ನಷ್ಟ ಆಗಿದೆ. ಯಾಕಂದರೆ ನಾವು ಹಬ್ಬದ ಸೀಸನ್ನಲ್ಲಿ ನಾವು 3-4 ತಿಂಗಳಿಂದ ಆರ್ಡರ್ಸ್ ನಾವು ಬುಕ್ ಮಾಡ್ಕೊಂಡಿರ್ತೀವಿ. 1000 ಪ್ಯಾಂಟು, ಒಬ್ಬೊಬ್ರದ್ದು 2000 ಪ್ಯಾಂಟು, 3000 ಪ್ಯಾಂಟು ಬುಕ್ ಮಾಡ್ಕೊಂಡಿರ್ತೀವಿ. ಈಗ ನಮಗೆ ₹100 ಹೈಕ್ ಆಯಿತು. ಈಗ ನಾವು ಅವ್ರಿಗೆ ಕಳ್ಸೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಆ ಥರ ಪ್ಯಾಂಟಿಂದ ಡೈರೆಕ್ಟಾಗಿ ₹100 ಲಾಸ್ ಆಗ್ತಾ ಇದೆ. ನಮಗೆ ಕಚ್ಚಾ ವಸ್ತುನೇ ಸಿಗಲಿಲ್ಲ ಅಂದಾಗ ಕಷ್ಟ ಆಗ್ತದೆ ತಯಾರು ಮಾಡಲಿಕ್ಕೆ. ಎಲ್ಲ ಕೆಮಿಕಲ್ಸು ಅಲ್ಲಿಂದ ಬರೋದು. ನಾವು ಒಂದು 3-4 ತಿಂಗಳ ಕೆಳಗೆ ಆರ್ಡರ್ ತೊಗೊಂಡಿರ್ತೀವಿ ಒಂದು ಪ್ಯಾಂಟ್ ರೆಡಿ ಆಗಾಕ. ಅವಾಗ ನಾವು ಏನು ತೊಗೊಂಡಿವಿ ಆರ್ಡರ್ ರೇಟು, ಇವಾಗ ಒಂದು 100ಲಿಂದ ₹150 ಜಾಸ್ತಿ ಆಗುತ್ತೆ ರೇಟ್. ನಾವು ಆ ಆರ್ಡ್ರಿಗೆ ಕೊಟ್ಟರೆ ನಮಗೆ ಲಾಸ್ ಆಗುತ್ತೆ. ಇಟ್ಟರೆ ನಾವು ಕ್ರೆಡಿಟಿಗೆ ತಂದಿರ್ತೀವಿ. ಇವಾಗ ರಂಜಾನ್ ಹಬ್ಬ ಆದಮೇಲೆ ಎಲ್ಲ ಪೇಮೆಂಟ್ ಮಾಡಬೇಕು. ಅವ್ರಿಗೆ ಹೆಂಗೆ ನಾವು ಪೇಮೆಂಟ್ ಮಾಡಬೇಕಂತೇಳಿ ಲಾಸಿಗೆ ಕೊಡಬೇಕು. ಕೊಟ್ಟರೆ ಮತ್ತೆ ಅದು ನಾವು ರಿಕವರಿ ಹೆಂಗೆ ಮಾಡಬೇಕು, ಅದು ಎಲ್ಲ ಆಲೋಚನೆಗೆ ನಮಗೆ ಏನಾಗುತ್ತೆ ಅಂದರೆ ದೊಡ್ಡ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಸೀಸನು. ಅದು ಒಂದು ಇವಾಗ ಮಾರ್ಕೆಟ್ ಕೂಡ ಏನಿಲ್ಲ. ಇಷ್ಟು ಪ್ರಾಬ್ಲಮ್ ಇದ್ದರೂ ಕೂಡ ಮಾರ್ಕೆಟಿಂಗ್ ಏನಿಲ್ಲ. ಅಲ್ಲಿ ಜೀನ್ಸು 60-70% ನಡೀತಾ ಇದೆ. ಎಲ್ಲ ಪ್ರಾಡಕ್ಟ್ ಹೋಗಬೇಕು. ಆದಮೇಲೆ ಗೌರ್ಮೆಂಟ್ಲಿಂದ ನಮಗೆ ಏನೋ ಒಂದು ಸಬ್ಸಿಡಿ, ಟ್ಯಾಕ್ಸಲ್ಲಿ, ಕರೆಂಟ್ ಬಿಲ್ಲಲ್ಲಿ, ಲೇಬರ್ಸಿಗೆ ಏನಾನೋ ಒಂದು ಕೊಟ್ಟರೆ ನಮಗೆ ಸ್ವಲ್ಪ ಅದರ ರಿಕವರ್ ಆಗುತ್ತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಜೀನ್ಸ್ ಕ್ಯಾಪಿಟಲ್ ಅಂತ ಕರ್ಸ್ಕೊಳ್ಳುತ್ತೆ ಬಳ್ಳಾರಿ. ಆದ್ರೆ ಈಗ ಜೀನ್ಸ್ ಉದ್ಯಮಕ್ಕೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊಡೆತವನ್ನ ಕೊಡ್ತಾ ಇದೆ ಅಂತ? ಪೃಥ್ವಿರಾಜ್, ಇರಾನ್ ಮತ್ತು ಇಸ್ರಾಯೇಲ್ ನಡುವೆ ಇರ್ತಕ್ಕಂಥ ಯುದ್ಧದ ಎಫೆಕ್ಟ್ ಬಳ್ಳಾರಿಯ ಜೀನ್ಸ್ ಉದ್ಯಮದ ಮೇಲೆ ಕೂಡ ತಟ್ಟಿರ್ತಕ್ಕಂಥದ್ದು. ಜೀನ್ಸ್ ಉದ್ಯಮ ಸಂಪೂರ್ಣವಾಗಿ 50% ಉತ್ಪಾದನೆ ಕೂಡ ಕುಸಿತ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಗಲ್ಫ್ ರಾಷ್ಟ್ರಗಳಿಂದ ಬಳ್ಳಾರಿಯ ಜೀನ್ಸ್ಗೆ ಏನು ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸಂದರ್ಭದಲ್ಲಿ ಜೀನ್ಸ್ ಮೇಲೆ ಲೇಪನ ಮಾಡ್ತಕ್ಕಂಥ ಕೆಮಿಕಲ್ ಕಲರ್ಸ್ ಏನಿದೆ ಅದು ಗಲ್ಫ್ ರಾಷ್ಟ್ರಗಳಿಂದ ಕೂಡ ರಫ್ತು ಆಗ್ತಾ ಇತ್ತು. ಆದ್ರೆ ಕಳೆದ ಒಂದು ವಾರದಿಂದ ಕೂಡ ಯಾವುದೇ ರೀತಿಯಲ್ಲಿ ರಫ್ತು ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೀನ್ಸ್ ಉತ್ಪಾದನೆ ಕೂಡ ಸಾಕಷ್ಟು ಹೊಡೆತವನ್ನು ಕೂಡ ಬಿದ್ದಿರ್ತಕ್ಕಂಥದ್ದು. ಇರ್ತಕ್ಕಂಥ ಇಲ್ಲಿ ಸ್ಥಳೀಯ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಸಿಗ್ತಕ್ಕಂಥ ಕೆಮಿಕಲ್ಸ್ ಕಲರ್ಸ್ ಇದೆ, ಅದು ಕೂಡ ಅದರ ದರ ಕೂಡ ದುಪ್ಪಟ್ಟಾಗಿರ್ತಕ್ಕಂಥದ್ದು. ₹40 ಕೆಜಿ ಸಿಗ್ತಕ್ಕಂಥ ಕಲರ್ ಈಗ ₹150 ಕೆಜಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಜೀನ್ಸ್ ಉದ್ಯಮ ಕೂಡ ಸಾಕಷ್ಟು ಹೊಡೆತವನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂತಂದ್ರೆ ಇದು ಕೇಳಿ ರಂಜಾನ್ ಮತ್ತು ಯುಗಾದಿ ಸಂದರ್ಭದಲ್ಲಿ, ಅದರಲ್ಲೂ ರಂಜಾನ್ ಸಂದರ್ಭದಲ್ಲಿ ಗಲ್ಫ್ ರಾಷ್ಟ್ರಗಳಿಗೆ ಬಳ್ಳಾರಿ, ಸೌದಿ ಅರೇಬಿಯಾ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಬಳ್ಳಾರಿಯ ಜೀನ್ಸ್ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಎಕ್ಸ್ಪೋರ್ಟಿಗೆ ಕೂಡ ಒಂದ್ ರೀತಿಯಲ್ಲಿ ತೊಂದರೆ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಕಳೆದ 3 ತಿಂಗಳ ಹಿಂದೆ ಕೂಡ ಸಾಕಷ್ಟು ಆರ್ಡರ್ಗಳು ಕೂಡ ಇರ್ತಕ್ಕಂಥದ್ದು. ಆ ಕೂಡ ಇಲ್ಲಿ ಜೀನ್ಸ್ ಉತ್ಪಾದನೆ ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಕೂಡ ಸಂಪೂರ್ಣವಾಗಿ ನೆಲಕಚ್ಚಿತ್ತು. ಈಗ ಚೇತರಿಸಿಕೊಳ್ಳುವ ಮುನ್ನವೇ ಮತ್ತೆ ಇರಾನ್ ಮತ್ತು ಇಸ್ರಾಯೇಲ್ ಮತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿರ್ತಕ್ಕಂಥದ್ದು ಯುದ್ಧದ ಎಫೆಕ್ಟ್ ಬಳ್ಳಾರಿಯ ಜೀನ್ಸ್ ಉದ್ಯಮ ಮೇಲೆ ಕೂಡ ತಗ್ತಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ನಷ್ಟದ ಸುಳಿಗೆ ಜೀನ್ಸ್ ಮಾಲೀಕರು ಕೂಡ ಸಿಲುಕ್ತಕ್ಕಂಥ ಕೆಮಿಕಲ್ಸ್ ಮಧ್ಯಪ್ರಾಚ್ಯದಿಂದ ಮಾಡ್ತಾ ಇದ್ದಿದ್ದ ಮೇನ್ ರೀಸನ್ ಅಂದ್ರೆ ಕಡಿಮೆ ರೇಟಿಗೂ ಕೂಡ ಸಿಗುತ್ತೆ ಅಂತ. ಈಗ ಆಲ್ಟರ್ನೇಟಿವ್ ಆಗಿ ಬೇರೆ ರಾಷ್ಟ್ರಗಳಿಂದ ತರ್ಸ್ಕೊಳಕ್ ಆಗಲ್ಲ ಅಂತನ, ಅಲ್ಲಿ ಪ್ರೊಡಕ್ಷನ್ ಇಲ್ಲ ಅಂತನ, ಅಥವಾ ಅಲ್ಲಿ ತರ್ಸ್ಕೊಂಡ್ರೆ ತುಂಬಾ ಎಕ್ಸ್ಪೆನ್ಸ್ ಆಗುತ್ತೆ ಅನ್ನುವಂತ ಕಾರಣ ಏನಾದ್ರು ಇದೆಯಾ? ಬೇರೆ ಬೇರೆ ದೇಶಗಳಲ್ಲಿ ಕೂಡ ಈ ಒಂದು ಕೆಮಿಕಲ್ಸ್ ಕಲರ್ ಸಿಕ್ಕರೂ ಕೂಡ ಅದು ಎಕ್ಸ್ಪೋರ್ಟ್ ದರ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತು ಅದರ ದರ ಕೂಡ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಕೇವಲ ₹40 ಕೆಜಿ ತರತಕ್ಕಂಥ ಕೆಮಿಕಲ್ ಕಲರ್ ಈಗ ₹150 ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ಏನು ಇದುವರೆಗೂ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಅದು ಕೇವಲ ₹40 ಕೆಜಿ ಕೂಡ ಸಿಗ್ತಾ ಇತ್ತು. ಅದರಿಂದ ಸಾಕಷ್ಟು ಅನುಕೂಲ ಕೂಡ ಆಗ್ತಾ ಇತ್ತು. ಆದ್ರೆ ಇದು ಎಲ್ಲ ಒಂದು ಕಡೆ ಹೆಚ್ಚಿನ ದುಪ್ಪಟ್ಟು ದರಕ್ಕೆ ತಂದು ನಮಗೆ ನಷ್ಟದ ಒಂದು ಹೊರೆ ಕೂಡ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನು ಕೂಡ ಜೀನ್ಸ್ ಮಾಲೀಕರು ಕೂಡ ಹೇಳ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳಿಗೆ ಜೀನ್ಸ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಕೂಡ ಸಾಕಷ್ಟು ಆರ್ಡರ್ಗಳು ಕೂಡ ಬಂದಿರತಕ್ಕಂಥದ್ದು. ಜೀನ್ಸ್ ಉತ್ಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ
ಯುದ್ಧದ ಎಫೆಕ್ಟ್ ಸಂಪೂರ್ಣವಾಗಿ ಜೀನ್ಸ್ ಉದ್ಯಮದ ಮೇಲೆ ಕೂಡ ತಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೀನ್ಸ್ ಉದ್ಯಮ ಮತ್ತಷ್ಟು ಸಂಕಷ್ಟದ ಸುಳಿಗೆ ಸಿಲುಕ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.